ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಬಶೀರ್ ಅಡ್ಡಿ ನಡಕ. ಏಕಿ ಮಿನಿಟ್ ಶೋಭಕ್ಕಾಗೆ ಹಿಂದಿ ಯಾಕೆ ಬೇಕ್ರಿ? ಲಗ್ಭಗ್ ರವಿಯಣ್ಣ ಕರ್ತೆ ರವಿಯಣ್ಣ ಹಿಂದಿ ಕಲಿತು ಮಾಡಿದ್ದೇನು? ಕರ್ನಾಟಕದ ಬಿಜೆಪಿಯವರಿಗೆ 4 ಪದ ಹಿಂದಿಯಲ್ಲಿ ಮಾತಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತ್ಯಾಕ್ರಿ ಈ ಕರ್ನಾಟಕದ ಬಿಜೆಪಿಯವರಿಗೆ ಹಿಂದಿ ಮೇಲೆ ಅಷ್ಟೊಂದು ಪ್ರೇಮ? ಕರ್ನಾಟಕದ ಸರ್ಕಾರ ತೃತೀಯ ಭಾಷೆಗಳ ಅಂಗಗಳನ್ನು ಪರಿಗಣಿಸದಿರಲು ನಿರ್ಧರಿಸಿರೋದಕ್ಕೆ ಕರ್ನಾಟಕದ ಬಿಜೆಪಿಯವರು ಯಾಕೆ ಬಾಯಿ ಬಡಿದುಕೊಳ್ತಾ ಇದ್ದಾರೆ ಅಂತಾನೆ ಅರ್ಥ ಆಗಲ್ಲ. ಬಹುಶಃ ಆ ಮೋದಿ ಅಮಿತ್ ಶಾ ಅವರನ್ನ ಮೆಚ್ಚಿಸಲಿರಬೇಕು. ಬಿಜೆಪಿ ಆಡಳಿತದ ಯೋಗಿಯ ಉತ್ತರ ಪ್ರದೇಶದಲ್ಲಿ ಕನ್ನಡವನ್ನ 3ನೇ ಭಾಷೆಯಾಗಿ ಕಲಿಸ್ತಾ ಇದ್ದಾರಾ? ಬಿಜೆಪಿ ಆಡಳಿತದ ಉತ್ತರದ ರಾಜ್ಯಗಳಲ್ಲಿ ಕನ್ನಡದ ಕಲಿಕೆ ಎಲ್ಲಾದರೂ ಇದೆಯಾ? ಹಾಗಿರುವಾಗ ಕರ್ನಾಟಕದಲ್ಲಿ ಯಾಕೆ ತೃತೀಯ ಭಾಷೆಯಾಗಿ ಹಿಂದಿಗೆ ಮಹತ್ವವನ್ನು ಕೊಡಬೇಕು ಅಂತ ಕೇಳಿದ್ರೆ ಈ ಬಿಜೆಪಿಯವರ ಬಳಿ ಉತ್ತರ ಇಲ್ಲ. ಬಿಜೆಪಿ ಆಡಳಿತದ ಮಹಾರಾಷ್ಟ್ರವೇ ಶಿಕ್ಷಣದಲ್ಲಿ ಹಿಂದಿಯನ್ನ ಕೈಬಿಟ್ಟಿದೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದಿ ಭಾಷಿಕರಿದ್ದರೂ ಮಹಾರಾಷ್ಟ್ರ ದ್ವಿಭಾಷಾ ನೀತಿ ಅಳವಡಿಸಿಕೊಂಡಿದೆ. ಆದರೆ ಕರ್ನಾಟಕದ ಬಿಜೆಪಿಯವರು ತ್ರಿಭಾಷಾ ಸೂತ್ರಕ್ಕೆ ಹಠ ಹಿಡಿದಿದ್ದಾರೆ. ಇದು ಅವರ ಬೂಟಾಟಿಕೆಯನ್ನು ಎತ್ತಿ ತೋರಿಸುತ್ತೆ. ನಿಜವಾಗಿಯೂ ಕರ್ನಾಟಕ ಸರ್ಕಾರ 3ನೇ ಭಾಷೆ ಕಲಿಯುವ ಕಷ್ಟದಿಂದ ಒತ್ತಡದಿಂದ ವಿದ್ಯಾರ್ಥಿಗಳಿಗೆ ರಿಲೀಫ್ ಕೊಡುವ ತೀರ್ಮಾನ ಮಾಡಿದೆ. ಆದರೆ ಸರ್ಕಾರದ ತೀರ್ಮಾನ ಶಿಕ್ಷಣದ ಗುಣಮಟ್ಟವನ್ನು ಹಾಳು ಮಾಡುತ್ತೆ ಅಂತ ಬಿಜೆಪಿಯವರು ಹೊಸ ರಾಗ ತೆಗೆದಿದ್ದಾರೆ. ತೃತೀಯ ಭಾಷೆಗೆ ಮಹತ್ವ ನೀಡದಿದ್ರೆ ಅಥವಾ ಹಿಂದಿಗೆ ಪ್ರಾಶಸ್ತ್ಯ ಕೊಡದಿದ್ರೆ ಶಿಕ್ಷಣದ ಗುಣಮಟ್ಟ ಹಾಳಾಗುತ್ತೆ ಅಂತ ಹೇಳೋದೇ ಮೂರ್ಖತನ. ಅಸಲಿಗೆ ಬಿಜೆಪಿಯವರೇ ಶಿಕ್ಷಣದ ಗುಣಮಟ್ಟವನ್ನು ಹಾಳು ಮಾಡಿದ್ದು. ಕರ್ನಾಟಕದಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆಗೆ ಒಬ್ಬ 3rd ಕ್ಲಾಸ್ ವ್ಯಕ್ತಿಯನ್ನು ಆಯ್ಕೆ ಮಾಡಿದವರು ಈ ಬಿಜೆಪಿಯವರು. ಹಿಜಾಬ್ ಹೆಸರಲ್ಲಿ ಹೆಣ್ಮಕ್ಕಳ ಶಿಕ್ಷಣಕ್ಕೆ ಅಡ್ಡಿ ಮಾಡಿದವರು ಇದೇ ಬಿಜೆಪಿಯವರು. ಇವರ ಬಿಜೆಪಿ ಸರ್ಕಾರ ಇರುವಾಗಲೇ ರಾಜ್ಯದಲ್ಲಿ ಶಿಕ್ಷಣದ ಗುಣಮಟ್ಟ ಹಾಳಾಗಿದ್ದು. ಇಂಥವರಿಗೆ ಶಿಕ್ಷಣದ ಬಗ್ಗೆ ಮಾತಾಡೋಕೆ ಯಾವ ನೈತಿಕತೆ ಇದೆ ಹೇಳಿ? ಕರ್ನಾಟಕದವರು ಹಿಂದಿಗೆ ಮಹತ್ವ ಕೊಟ್ಟು ಏನಾಗಬೇಕಿದೆ? ಹಿಂದಿಯನ್ನು ಅನ್ನ ಕೊಡುತ್ತಾ? ಹಿಂದಿ ವಾಲಗಳು ಜೀವನ ಸಾಗಿಸಲು ಬರೋದು ನಮ್ಮ ರಾಜ್ಯಗಳಿಗೆ. ನಿಜವಾಗಿಯೂ ಉತ್ತರ ರಾಜ್ಯಗಳಲ್ಲಿ ಕನ್ನಡ, ಮಲಯಾಳ, ತಮಿಳು ಮತ್ತು ತೆಲುಗನ್ನ ಕಲಿಸುವ ಅಗತ್ಯ ಇದೆ. ಯಾಕೆಂದ್ರೆ ಭಾರತದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ವಲಸೆ ಬರ್ತಾ ಇದ್ದಾರೆ ಹೊರತು ದಕ್ಷಿಣದಿಂದ ಉತ್ತರಕ್ಕೆ ಯಾರು ಹೋಗ್ತಾ ಇಲ್ಲ. ಹಾಗಾಗಿ ಉತ್ತರ ಭಾರತದ ಶಿಕ್ಷಣ ವ್ಯವಸ್ಥೆ ಕನ್ನಡ ಸೇರಿದಂತೆ ದಕ್ಷಿಣದ ಭಾಷೆಗಳಿಗೆ ಪ್ರಾಶಸ್ತ್ಯ ಕೊಟ್ಟರೆ ಅವರ ಜನರಿಗೆ ಒಳ್ಳೆಯದಾಗುತ್ತೆ ಹೊರತು ದಕ್ಷಿಣದಲ್ಲಿ ಹಿಂದಿ ಕಲಿಸಿ ಪ್ರಯೋಜನವಾಗುವಂಥದ್ದು ಏನೇನೂ ಇಲ್ಲ. ಸರ್ಕಾರದ ನಿರ್ಧಾರ ಏನಿದೆಯೋ ಅದು ನಮ್ಮ ಮಕ್ಕಳಿಗೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವ ತಾರತಮ್ಯ ತಡೆಯಲು ಸಹಕಾರಿ. ಬೇರೆ ರಾಜ್ಯ ಹಾಗೂ CBSE, ICSE ಪಠ್ಯಕ್ರಮದ ಮಕ್ಕಳಿಗೆ ಪ್ರಥಮ ಮತ್ತು ದ್ವಿಭಾಷಾ ವಿಷಯಗಳು ಸೇರಿ ಒಟ್ಟು 5 ವಿಷಯಗಳನ್ನು ಮಾತ್ರ ಪರೀಕ್ಷೆ ಇದ್ದು ಅಷ್ಟನ್ನೇ ಫಲಿತಾಂಶಕ್ಕೆ ಪರಿಗಣಿಸಲಾಗುತ್ತೆ. ಆದರೆ ಕರ್ನಾಟಕದ ಮಕ್ಕಳಿಗೆ ತೃತೀಯ ಭಾಷೆ ಕಲಿತು ಪಾಸ್ ಆಗುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಇದರಿಂದ 6 ವಿಷಯಗಳಿಗೆ ಅವರು ಪರೀಕ್ಷೆ ಬರೀಬೇಕಾಗತ್ತೆ. 6 ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆಗಬೇಕಾಗುತ್ತೆ. ಸರ್ಕಾರದ ನಿರ್ಧಾರದಿಂದ ಈ ತಾರತಮ್ಯ ನಿವಾರಣೆಯಾಗಿ ನಮ್ಮ ಮಕ್ಕಳು 5 ವಿಷಯದಲ್ಲಿ ಮಾತ್ರ ಪಾಸ್ ಆಗಬೇಕಾದ ಸಮಾನತೆ ಬರುತ್ತೆ. ಅಲ್ಲದೆ ನಮಗೆ ಬೇಡವಾದ ಭಾಷೆಯನ್ನ ಬಲವಂತವಾಗಿ ಓದಿ ಫೇಲ್ ಆಗುವುದನ್ನು ತಪ್ಪಿಸಲು ಇದು ನೆರವಾಗತ್ತೆ. ನಿಜವಾಗಿಯೂ ಹಿಂದಿ ಕರ್ನಾಟಕದ ಮಕ್ಕಳಿಗೆ ಬೇಡವಾದ ಭಾಷೆ. ಕಳೆದ ವರ್ಷ ತೃತೀಯ ಭಾಷೆ ಪರೀಕ್ಷೆ ಬರೆದ ಮಕ್ಕಳಲ್ಲಿ 1,40,40,000ಕ್ಕೂ ಅಧಿಕ ಮಕ್ಕಳು ಹಿಂದಿ 1ರಲ್ಲೇ ಫೇಲ್ ಆಗಿದ್ದಾರೆ. ಆ ಹಿಂದಿಯ ಒತ್ತಡಕ್ಕೆ ನಮ್ಮ ಮಕ್ಕಳನ್ನ ಯಾಕೆ ಸಿಲುಕಿಸಬೇಕು ಹೇಳಿ? ಅದರಿಂದ ಮಕ್ಕಳಿಗೆ ಏನು ಪ್ರಯೋಜನವಾಗುತ್ತೆ ಹೇಳಿ? ಇಲ್ಲಿಯವರೆಗೆ ಕರ್ನಾಟಕದಲ್ಲಿ ಹಿಂದಿಯನ್ನ ಒಂದು ಭಾಷೆಯಾಗಿ ಕಲಿಸಲಾಗ್ತಾ ಇತ್ತು ಅಷ್ಟೇ. ಅದರ ಹೊರತು ಕರ್ನಾಟಕದಲ್ಲಿ ಹಿಂದಿಗೆ ಯಾವ ಮಹತ್ವವೂ ಇಲ್ಲ. ಅದು ಕನ್ನಡಿಗರ ಜೀವನಕ್ಕೆ ನೆರವಾಗುವುದೂ ಇಲ್ಲ. ಹಾಗಾಗಿ ಹಿಂದಿ ಭಾಷೆಗೆ ಕರ್ನಾಟಕದಲ್ಲಿ ಪ್ರಾಶಸ್ತ್ಯ ಕೊಡಬೇಕಾದ ಅಗತ್ಯವೂ ಇಲ್ಲ. ತೃತೀಯ ಭಾಷೆಗೆ ಅಂಕಗಳನ್ನು ಪರಿಗಣಿಸದಿದ್ರೆ ಆಕಾಶ ಕಳಚಿ ಬೀಳೋದೇನೂ ಇಲ್ಲ. ನಿಜವಾಗಿಯೂ ಸರ್ಕಾರದ ನಿರ್ಧಾರದಿಂದ ನಮ್ಮ ಮಕ್ಕಳಿಗೆ ಪ್ರಯೋಜನ ಇದೆ. ಅವರಿಗೆ ಹೊರೆ ಕಡಿಮೆಯಾಗತ್ತೆ. ಅವರಿಗೆ ಬೇರೆ ವಿಷಯಗಳಿಗೆ ಗಮನ ಕೊಡೋಕೆ ಸಮಯವೂ ಸಿಗುತ್ತೆ. ಹಾಗಾಗಿ ಸರ್ಕಾರದ ತೀರ್ಮಾನ ಕರ್ನಾಟಕದ ವಿದ್ಯಾರ್ಥಿ ಸಮೂಹದ ಪರವಾಗಿದೆ. ಆ ಕಾರಣಕ್ಕೆ ಎಲ್ಲ ಕನ್ನಡಿಗರ ಮೆಚ್ಚುಗೆಗೂ ಪಾತ್ರವಾಗಿದೆ. ಇದೆಲ್ಲ ಗೊತ್ತಿದ್ರೂ ದೆಹಲಿಯ ದೊರೆಗಳ ಕೃಪೆಗೆ ಪಾತ್ರರಾಗಲು ಕರ್ನಾಟಕದ ಬಿಜೆಪಿಯವರು ಸುಮ್ಮನೆ ವಿರೋಧ ಮಾಡ್ತಾ ಇದ್ದಾರೆ. ಅವರಿಗೆ ಈಗ ಭಾಷಾ ಸೌಹಾರ್ದತೆ ಎಲ್ಲ ನೆನಪಿಗೆ ಬರ್ತಾ ಇದೆ. ಭಾಷೆಗಳು ಬಾಂಧವ್ಯ ಬೆಸೆಯುತ್ತೆ ಅಂತಿದ್ದಾರೆ. ತೃತೀಯ ಭಾಷೆ ಕಲಿಸುವುದರ ಹಿಂದೆ ಬಹುಭಾಷಾ ಸೌಹಾರ್ದತೆ ಇದೆ ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ಬಿಜೆಪಿಯವರ ಬಾಯಲ್ಲಿ ಸೌಹಾರ್ದತೆಯ ಮಾತು ಬಂದಿರೋದು.
ಆ ಸೌಹಾರ್ದತೆಗೂ ಮುಜುಗರ ತಂದಿರಬಹುದು. ಬಿಜೆಪಿಯವರು ಭಾಷೆಯ ಹೆಸರಲ್ಲೂ ರಾಜಕೀಯ ಮಾಡುವವರ್ರಿ, ಭಾಷೆಯ ಹೆಸರಲ್ಲೂ ವಿಭಜನೆ ಮಾಡುವವರು. ಅವರು ಕೋಮು ವೈಷಮ್ಯದಲ್ಲಿ ಭಾರತದ ಭಾಷೆಯಾಗಿರುವ ಉರ್ದುವನ್ನೇ ವಿರೋಧ ಮಾಡುವವರು. ಅಂಥವರು ಈಗ ಭಾಷಾ ಸೌಹಾರ್ದತೆ ಅಂತ ಹೇಳಿದ್ರೆ ಅದನ್ನು ಯಾರು ನಂಬಲ್ಲ. ನಿಮಗೆ ಭಾಷೆಗಳು ಬಾಂಧವ್ಯಕ್ಕೆ ಬೇಕು ಎಂದಾದರೆ, ಭಾಷಾ ಸೌಹಾರ್ದತೆ ನೆಲೆ ನಿಲ್ಲಬೇಕು ಎಂದಾದರೆ, ಮೊದಲು BJP ಆಡಳಿತ ಇರುವ ಉತ್ತರದ ರಾಜ್ಯಗಳಲ್ಲಿ ಕನ್ನಡ ಸೇರಿದಂತೆ ದಕ್ಷಿಣದ ಭಾಷೆಗಳಿಗೆ ಮನ್ನಣೆ ಕೊಡೋಕೆ ಹೇಳಿ. ಅಲ್ಲಿ ಶಾಲೆಗಳಲ್ಲಿ ಕನ್ನಡವನ್ನು ಕಲಿಸೋಕೆ ಒತ್ತಾಯ ಮಾಡಿ. ಆನಂತರ ಬಂದು ಕನ್ನಡಿಗರಿಗೆ ಭಾಷಾ ಸೌಹಾರ್ದತೆಯ ಪಾಠ ಮಾಡಿದರೆ ಸಾಕು. ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ. ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್.